Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another blessed day in the presence of God. ದೇವರ ಸನ್ನಿಧಾನದಲ್ಲಿ ಇನ್ನೊಂದು ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Today let's learn about maturity. ಸಭೆ ಇವತ್ತಿನ ದಿವಸ ನಾವು ಪ್ರಬುದ್ಧತೆಯ ವಿಚಾರವಾಗಿ ನಾವು ಕಲಿತುಕೊಳ್ಳೋಣ. If you are immature, ಒಂದು ವೇಳೆ ನಾವು ಅಪ್ರಬುದ್ಧರಾಗಿರುವುದಾದರೆ you are like a baby Christian. ನಾವು ಒಂದು ಹಾಲು ಕುಡಿಯುವಂತ ಶಿಶುವಾಗಿರುತ್ತೇವೆ. ಶಿಶುವಿನ ರೀತಿಯಲ್ಲಿರುವಂತಹ ಕ್ರೈಸ್ತರಾಗಿದ್ದೇವೆ. Someone has to feed you. ಯಾರಾದ್ರೂ ನಮಗೆ ಊಟವನ್ನು ಉಣಿಸಬೇಕು. You see, God has to take care of you as a baby. ದೇವರು ನಿಮ್ಮನ್ನ ಒಂದು ಶಿಶುವಿನ ರೀತಿಯಲ್ಲಿ ನೋಡಿಕೊಳ್ಳಬೇಕಾದ ಪರಿಸ್ಥಿತಿ The ಇರುತ್ತದೆ. Holy Spirit has to take care of you as a baby Christian. ಪರಿಶುದ್ಧಾತ್ಮನು ನಿಮ್ಮನ್ನ ಒಂದು ಹಾಲು ಕುಡಿಯುವ ಶಿಶುವಿನ ರೀತಿಯಲ್ಲಿ ಇರುವಂತ ಕ್ರೈಸ್ತನ ರೀತಿಯಲ್ಲಿ You ನೋಡಿಕೊಳ್ಳಬೇಕಾಗುತ್ತದೆ. cannot be used for the kingdom of God. ದೇವರ ರಾಜ್ಯಕ್ಕೆ ನೀವು ಉಪಯೋಗಿಸಲ್ಪಡಲು ಸಾಧ್ಯವಿಲ್ಲ. Somehow you will be protected and somehow you will be taken into heaven. ಹೇಗಾದ್ರೂ ಮಾಡಿ ನಿಮ್ಮನ್ನ ರಕ್ಷಣೆ ಮಾಡಬೇಕು, ಹೇಗಾದ್ರೂ ಮಾಡಿ ನಿಮ್ಮನ್ನ ಪರಲೋಕಕ್ಕೆ ಕರೆದುಕೊಂಡು From ಹೋಗಬೇಕು the ಎಂಬ ಪರಿಸ್ಥಿತಿ start ಇರುತ್ತದೆ. till the end, you will be a baby Christian. ಆರಂಭದಿಂದ ಅಂತ್ಯದವರೆಗೂ ಕೂಡ ನೀವು ಶಿಶುವಿನ ರೀತಿಯಲ್ಲಿ ಬಂದ You will ಕ್ರೈಸ್ತರಾಗಿರುತ್ತೀರಿ. not have any great positions in the kingdom of God. ದೇವರ ರಾಜ್ಯದಲ್ಲಿ ಯಾವುದೇ ಒಂದು ಶ್ರೇಷ್ಠವಾದ ಒಂದು ಸ್ಥಾನಗಳು ನಿಮಗೆ ಇರೋದಿಲ್ಲ. Somehow leading your life. ಹೇಗಾದ್ರೂ ಮಾಡಿ ನನ್ನ ಜೀವಿತವನ್ನ ನಡೆಸುತ್ತಿರ್ತೀರಿ. God, for God it will be like, okay, one miracle every month, okay, this person will be coming to church. ಈ ಒಂದು ವ್ಯಕ್ತಿಗೆ ಒಂದು ತಿಂಗಳಲ್ಲಿ ಒಂದು ಅದ್ಭುತ ನಡೀಲೇಬೇಕು, ಅದಕ್ಕೋಸ್ಕರ ಆಗ ಮಾತ್ರ ಇವನು ಸಭೆಗೆ ಬರುತ್ತಾನೆ, ಅದಕ್ಕೋಸ್ಕರ ದೇವರು ಮಾಡುತ್ತಾ ಇರ್ತಾರೆ. Such a person is an immature Christian. ಅಂತ ಒಂದು ವ್ಯಕ್ತಿ ಒಂದು ಅಪ್ರಬುದ್ಧ ಒಂದು ಕ್ರೈಸ್ತನಾಗಿದ್ದಾನೆ. And what is the character of a mature Christian? ಹಾಗಾದರೆ ಈ ಒಂದು ಪ್ರಬುದ್ಧನಾದ ಕ್ರೈಸ್ತನ ಒಂದು ವ್ಯಕ್ತಿತ್ವ ಯಾವುದಾಗಿದೆ? He begins with responsibility. ಆತನು ಜವಾಬ್ದಾರಿಯಿಂದ ತನ್ನ ದಿನವನ್ನ ಪ್ರಾರಂಭಿಸುತ್ತಾನೆ. What makes you or what can show you as a mature Christian? ಒಂದು ಪ್ರಬುದ್ಧರಾದ ಕ್ರೈಸ್ತರು ಅನ್ನೋದನ್ನ ಯಾವುದು ನಿಮಗೆ ಗೊತ್ತುಪಡಿಸುತ್ತದೆ? When you come forward and take up the responsibility. ಯಾವಾಗ ನೀವು ಮುಂದೆ ಬಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರಾ ಆವಾಗ ಪ್ರಬುದ್ಧರೇ ಎಂದುಕೊಳ್ಳುತ್ತೀರಿ. If you are hiding for the ಒಂದು ವೇಳೆ responsibility, ಜವಾಬ್ದಾರಿಗೋಸ್ಕರ ನಾವು ಬಚ್ಚಿಟ್ಟುಕೊಳ್ಳುತ್ತೇವೆ, ಅದು ದೂರ ಹೋಗುತ್ತೇವೆ you are ಎನ್ನುತ್ತಾರೆ. like immature. You don't have the capacity. ನೀವು ಅಪ್ರಬುದ್ಧರಾಗಿದ್ದೀರಿ, ನಿಮಗೊಂದು ಆ ಒಂದು ಸಾಮರ್ಥ್ಯ ಇಲ್ಲ ಎಂದು ನಾವು But ನೋಡುತ್ತೇವೆ. if you come forward, step forward and take the responsibility. ಅದೇ ಮುಂದೆ ಬಂದು ನೀವು ಮುಂದೆ ಹೆಜ್ಜೆಯನ್ನು ಇಟ್ಟು ನೀವು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಾದರೆ That shows you, that makes you as a mature Christian. ಅದು ನಿಮ್ಮನ್ನ ಪ್ರಬುದ್ಧ ಕ್ರೈಸ್ತನನ್ನಾಗಿ ಮಾಡಿಸುತ್ತದೆ. It's not talking about taking responsibility in the church. ಸಭೆಯಲ್ಲಿ ಮಾತ್ರವೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದರ ವಿಚಾರವಾಗಿ ನಾನು ಮಾತನಾಡ್ತಾ ಇಲ್ಲ. Taking responsibility in your family. ನಿಮ್ಮ ಕುಟುಂಬದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ವಿಚಾರ, Responsibility taking in your workplaces. ನಿಮ್ಮ ಒಂದು ಕೆಲಸದ ಜಾಗದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ವಿಚಾರ, Everything matters. ಎಲ್ಲವೂ ಕೂಡ ಒಂದು ಎಲ್ಲವೂ ಕೂಡ ಪರಿಣಾಮ ಬೀಳುತ್ತದೆ. See, it is not only inside the church you become your show off as a mature person. ಸಭೆಯಲ್ಲಿ ಮಾತ್ರವೇ ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರಬುದ್ಧರೆಂದು ತೋರಿಸಿಕೊಳ್ಳುವುದು ಮಾತ್ರವಲ್ಲ, Maturity means everywhere, every place. ಪ್ರಬುದ್ಧರು ಎಂದು ಕೂಡ ಎಲ್ಲಾ ಸ್ಥಳದಲ್ಲಿ ಪ್ರಬುದ್ಧರಾಗಿ ಜವಾಬ್ದಾರಿ ಉಳ್ಳವರಾಗಿ See, ನಡೆಸಿಕೊಳ್ಳಬೇಕು. let us read what Paul says to Timothy. ಪೌಲನು ತಿಮೋಥೆಯನಿಗೆ ಏನನ್ನ ಹೇಳುತ್ತಿದ್ದಾನೆ ಅನ್ನೋದನ್ನ ಓದಿಕೊಳ್ಳೋಣ. Now, Paul is talking about himself. ಪೌಲನು ತನ್ನ ಬಗ್ಗೆ ಆತನು ತಿಮೋಥೆಯನ ಜೊತೆ ಮಾತನಾಡುತ್ತಿದ್ದಾನೆ. In the Bible, 2 Timothy chapter 4, verse number 7. ಈ ಸಮಯದಲ್ಲಿ 2 ತಿಮೋಥಿ 4ನೇ ಅಧ್ಯಾಯ 7ನೇ ವಚನ. 2 Timothy chapter 4, verse number 7. 2 ತಿಮೋಥಿ 4ನೇ ಅಧ್ಯಾಯ 7ನೇ ವಚನ. See, Paul says to Timothy, ಪೌಲನು ತಿಮೋಥೆಯನಿಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ. Timothy, see, I have fought the good fight. ತಿಮೋಥೆಯನೇ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. Timothy, I have finished the race. ನನ್ನ ಓಟವನ್ನು ನಾನು ಕಡೆಗಾಣಿಸಿದ್ದೇನೆ. I have kept the faith. ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. Hallelujah. Hallelujah. See, Paul says 3 things about himself. ಪೌಲನು ತನ್ನ ಬಗ್ಗೆ 3 ವಿಚಾರಗಳನ್ನು ಹೇಳ್ತಾ ಇದ್ದಾನೆ. I have fought. ನಾನು ಒಂದು ಶ್ರೇಷ್ಠ ಹೋರಾಟ ಮಾಡಿದ್ದೇನೆ. I have finished. ನಾನು ಓಟವನ್ನ ಕಡೆಗಾಣಿಸಿದ್ದೇನೆ. Throughout that journey, I have kept the faith. ಆ ಓಟದ ಮಧ್ಯದಲ್ಲಿ, ಆ ಹೋರಾಟದ ಮಧ್ಯದಲ್ಲಿ ನಾನು ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. Hallelujah. Paul said this to Timothy. ಪೌಲನು ಇದನ್ನ ತಿಮೋಥೆಯನಿಗೆ ಹೇಳುತ್ತಿದ್ದಾನೆ. To make it simple, ಇದನ್ನ ಸರಳವಾಗಿ ಹೇಳುವುದಾದರೆ Paul is saying, ಪೌಲನು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, I have kept my responsibility. ನಾನು ನನ್ನ ಜವಾಬ್ದಾರಿನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿದ್ದೇನೆ I ಅನ್ನೋದನ್ನು have ಹೇಳ್ತಾರೆ. done best with the responsibility that I had. ನನಗೆ ಇದ್ದಂತ ಜವಾಬ್ದಾರಿಯನ್ನು ನಾವು ಬಹಳ ಚೆನ್ನಾಗಿ ನಾನು ನಿಭಾಯಿಸಿದ್ದೇನೆ ಅನ್ನೋದನ್ನ ಹೇಳ್ತಿದ್ದಾನೆ. Hallelujah. If you want to be a great person in your life, ಸಭೆ ನಮ್ಮ ಜೀವಿತದಲ್ಲಿ ನಾವು ಶ್ರೇಷ್ಠರಾಗಿರಬೇಕಾದರೆ Number 1, ಮೊದಲನೇದಾಗಿ ನೋಡುವಾಗ learn always to put the best to
your responsibilities are committed into your hand. ನಿಮ್ಮ ಕರಗಳಿಗೆ ಒಪ್ಪಿಸಿರುವಂತ ಜವಾಬ್ದಾರಿಯಲ್ಲಿ ನೀವು ಉತ್ತಮವಾಗಿ ಕೆಲಸ ಮಾಡ್ರಿ. Not just doing or taking your, somehow doing the things. ಹೇಗಾದ್ರೂ ಮಾಡಿ ಈ ಜವಾಬ್ದಾರಿನ ಮಾಡಿ ಮುಗಿಸೋಣ ಅನ್ನುವ ರೀತಿಯಲ್ಲಿ ಮಾಡುವುದಲ್ಲ. You need to learn to put your best to your responsibilities. ನಿಮ್ಮ ಜವಾಬ್ದಾರಿಗಳಿಗೆ ಉತ್ತಮವಾದ ಕಾರ್ಯಗಳನ್ನು ವಿಚಾರಗಳನ್ನು ತುಂಬಬೇಕಾಗಿದೆ. Number 2. ಎರಡನೇದಾಗಿ ನೋಡುವಾಗ And be disciplined to finish it excellently. ಅದು ಬಹಳ ಉತ್ತಮವಾಗಿ ನೀವು ಮುಗಿಸುವುದಕ್ಕೆ ನೀವು ಪ್ರಯತ್ನ ಪಡಬೇಕು. Many people begin. ಅನೇಕ ಜನರು ಪ್ರಾರಂಭ ಮಾಡ್ತಾರೆ, ಆರಂಭ ಮಾಡುತ್ತಾರೆ. Many people finish it. ಅನೇಕ ಜನರು ಮುಕ್ತಾಯಗೊಳಿಸುತ್ತಾರೆ. But how do you finish it? ಆದ್ರೆ ನೀವು ಯಾವ ರೀತಿಯಲ್ಲಿ ಮುಕ್ತಾಯಗೊಳಿಸುತ್ತೀರಾ ಅನ್ನೋದು ಬಹಳ ಪ್ರಾಮುಖ್ಯವುಳ್ಳ ವಿಚಾರ ಆಗಿದೆ. Hallelujah. Just the things that you're currently doing. ಸರಿ, ಈ ಒಂದು ದಿನಮಾನದಲ್ಲಿ ಈ ಒಂದು ಕ್ಷಣದಲ್ಲಿ ನೀವು ಮಾಡ್ತಿರುವಂತ ಕಾರ್ಯಗಳು, Maybe at your home, ಅದು ನಿಮ್ಮ ಮನೆಯಲ್ಲಿರಬಹುದು, at your workplaces, ನಿಮ್ಮ ಒಂದು ಕೆಲಸದ ಜಾಗದಲ್ಲಿ ಇರಬಹುದು, at your church. ನಿಮ್ಮ ಒಂದು ಸಭೆಯಲ್ಲಿರಬಹುದು. Seems very ordinary, very routine, very boring. ನಿಮಗೆ ಅದು ಕೆಲಸವು ಇದು ಯಾವಾಗಲೂ ಇದ್ದಿದ್ದೇ ಬೋರಿಂಗ್ ರೀತಿಯಲ್ಲಿ ಅಥವಾ ಬೇಸರದ ರೀತಿಯಲ್ಲಿ ಅನಿಸಬಹುದು. It's like a routine work. ಅದು ಯಾವಾಗಲೂ ಮಾಡುವಂತ ಕಾರ್ಯಗಳೇ ಆಗಿರಬಹುದು. But give it your best. ಆದ್ರೆ ಅದರಲ್ಲಿ ನಿಮ್ಮ ಉತ್ತಮವಾದ ಒಂದು ಪ್ರಯತ್ನವನ್ನ ಕೊಡ್ರಿ. See, at home, ನೀವು ಮನೆಯಲ್ಲಿ maybe it is your cooking, ಒಂದು ಅಡಿಗೆ ಮಾಡುವ ವಿಚಾರ ಆಗಿರಬಹುದು, maybe it is cleaning. ಒಂದು ಸ್ವಚ್ಛತೆ ಮಾಡುವಂತ ವಿಚಾರ Give ಆಗಿರಬಹುದು. your best. ನಿಮ್ಮ ಉತ್ತಮವಾದ ಒಂದು ಪ್ರಯತ್ನವನ್ನ ಕೊಡ್ರಿ. See, Martha, when Jesus came home, ಮಾತನಾಡು ಯೇಸು ಕ್ರಿಸ್ತನು ಮನೆಗೆ ಬಂದಂತ ಸಂದರ್ಭದಲ್ಲಿ she was doing many things to serve Jesus. ಆದ್ರೆ ಯೇಸು ಕ್ರಿಸ್ತನಿಗೆ ಔತಣ ಮಾಡೋದಕ್ಕೋಸ್ಕರ ಅನೇಕ ಕಾರ್ಯಗಳನ್ನು She ಮಾಡುತ್ತಿದ್ದರು. was doing many things. ಆದ್ರೆ ಅನೇಕ ಕಾರ್ಯಗಳನ್ನು But she ಮಾಡುತ್ತಿದ್ದರು. had to discipline in some things. ಆದ್ರೆ ಕೆಲವು ವಿಚಾರದಲ್ಲಿ ಆಕೆ ಶಿಸ್ತಿಗೆ ಒಳಪಡಬೇಕು. ಅದಕ್ಕೆ ಅವರು ಯೇಸು ಕ್ರಿಸ್ತನ ಅವರ ಶಿಸ್ತಿಗೆ ಒಳಪಟ್ಟು She was doing her best with the responsibility. ಆಕೆಗೆ ಇದ್ದಂತ ಜವಾಬ್ದಾರಿಯಲ್ಲಿ ಆಕೆ ಉತ್ತಮವಾದ ಕಾರ್ಯವನ್ನು ಮಾಡುತ್ತಿದ್ದರು. Whenever Jesus came to Bethany, she was into cooking. ಯೇಸು ಕ್ರಿಸ್ತನು ಯಾವಾಗ ಬೆತ್ತಾನ್ಯಕ್ಕೆ ಬರ್ತದೆ ತನ್ನ ಮನೆಯಲ್ಲಿ ಔತಣವನ್ನು ಸಿದ್ಧಪಡಿಸಿ ಆತನಿಗೆ ಬಡಿಸುತ್ತಿದ್ದಾನೆಂದು ನಾವು ನೋಡ್ತಾ ಇದ್ದೇವೆ. You know, that was Martha's work. That was Martha's ministry. ಅದು ಒಂದು ಮಾರ್ತರ ಒಂದು ಸೇವೆಯಾಗಿದ್ದು ಮಾರ್ತನ ಕೆಲಸ ಆಗಿತ್ತು. Just whether it is cleaning. ಅದೊಂದು ಸ್ವಚ್ಛ ಮಾಡೋದೇ ಆಗಿರಬಹುದು. If you read about Elisha the prophet, ನೀವು ಪ್ರವಾದಿಯಾದ ಎಲಿಷನ ವಿಚಾರವಾಗಿ ಓದುವುದಾದರೆ do you know what the scripture says about him? ದೇವರ ವಾಕ್ಯವು ದೇವರ ಸತ್ಯವೇದದಲ್ಲಿ ಏನನ್ನ ಆತನ ಬಗ್ಗೆ ಹೇಳಲ್ಪಟ್ಟಿದೆ ಗೊತ್ತಾ? You know, Elisha who was pouring water into the hands of Elijah the prophet. ಎಲಿಷಾ ಎಲಿಯನ ಶಿಷ್ಯನಾದ ಎಲಿಷನು ತನ್ನ ಪ್ರವಾದಿಯಾದ ತನ್ನ ಗುರುವಾದ ಎಲಿಯನ ಒಂದು ಕೈಗಳಿಗೆ ಆತನ ಕೈಗಳನ್ನು ತೊಳೆಯುವುದಕ್ಕೆ ನೀರನ್ನು ಕೊಡುತ್ತಿದ್ದಾರೆ ನಾವು ನೋಡ್ತಾ See, ಇದ್ದೇವೆ. whatever was given to the hands of Elijah, he was giving his best. ಎಲಿಷನಿಗೆ ಯಾವ ಕೆಲಸವನ್ನ ಜವಾಬ್ದಾರಿ ಕೊಡಲ್ಪಟ್ಟಿತ್ತೋ ಆ ಕೆಲಸವನ್ನು ಆತನು ಉತ್ತಮವಾಗಿ And ಮಾಡುತ್ತಿದ್ದ. in the future, he had the double portion of anointing. ತದನಂತರ ಒಂದು ಭವಿಷ್ಯದಲ್ಲಿ ನೋಡುವಾಗ ಅದರ ನಿಮಿತ್ತವಾಗಿ ಆತನಿಗೆ ಒಂದು ದುಪ್ಪಟ್ಟಾದ ಒಂದು ಅಭಿಷೇಕ ಸಿಕ್ಕಿದೆ He ನಾವು was ನೋಡ್ತಾ a ಇದ್ದೇವೆ. servant and he became a prophet. ಆತನು ಒಬ್ಬ ಸೇವಕನಾಗಿದ್ದನು, ತದನಂತರ ಒಬ್ಬ ಪ್ರವಾದಿಯಾದನೆಂದು ನಾವು ನೋಡ್ತಾ ಇದ್ದೇವೆ. At your workplaces, ನಿಮ್ಮ ಒಂದು ಉದ್ಯೋಗದ ಸ್ಥಳದಲ್ಲಿ whether it is typing, whether it is teaching, whether it is developing, whether it is building, ನೀವು ಟೈಪಿಂಗ್ ಮಾಡುವವರಾಗಿರಬಹುದು ಅಥವಾ ಡೆವಲಪಿಂಗ್ ಮಾಡುವವರಾಗಿರಬಹುದು, ಕಟ್ಟುವವರಾಗಿರಬಹುದು, ಅಂದ್ರೆ ಬಿಲ್ಡಿಂಗ್ ಅನ್ನ ಕಟ್ಟುವವರಾಗಿರಬಹುದು, ಏನೇ ಆಗಿರಬಹುದು. whether you are working as a developer in your companies, ನಿಮ್ಮ ಒಂದು ಕಂಪನಿಗಳಲ್ಲಿ ನೀವು ಡೆವಲಪರ್ ಆಗಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಡೆವಲಪ್ ಮಾಡುವಂತ whether you are ವ್ಯಕ್ತಿಗಳಾಗಿರಬಹುದು, a security guard, ಸೆಕ್ಯೂರಿಟಿ ಗಾರ್ಡ್ ಆಗಿರಬಹುದು, whatever is given into your hands, ನಿಮ್ಮ ಹಸ್ತಗಳಿಗೆ ಏನೇನು ಕೊಡಲ್ಪಟ್ಟಿದೆಯೋ do it your best, give it your best. ನೀವು ಉತ್ತಮವಾಗಿ ಅದನ್ನ ಮಾಡ್ರಿ. You're in church, ಸಭೆಯಲ್ಲಿ you know, if you are serving, ಒಂದು ವೇಳೆ ನೀವು ಸೇವೆ ಮಾಡ್ತಿರುವುದಾದರೆ give it your best. ನಿಮ್ಮ ಒಂದು ಉತ್ತಮವನ್ನ ಅಲ್ಲಿ ಉತ್ತಮವಾದ ಕಾರ್ಯವನ್ನಲ್ಲಿ ಕೊಡ್ರಿ. This is what the Bible says. ಇದನ್ನೇ ಸತ್ಯವೇದ ಹೇಳ್ತಾ ಇದೆ. Whatever is committed into your hands, whatever your hands finds, just do it all with your mind. ನೀನು ನಿಮಗೆ ನಿಮ್ಮ ಕರಗಳಿಗೆ ಏನೇನು ಕೊಡಲ್ಪಟ್ಟಿದೆಯೋ ಅದನ್ನ ಉತ್ತಮವಾಗಿ ಮಾಡ್ರಿ. Read this. ನೀವು ಅದನ್ನ ಎಲ್ಲವರಲ್ಲಿ ಓದ್ತೀರಿ. Ecclesiastes chapter 9 verse number 10. ಪ್ರಸಂಗಿ ಪುಸ್ತಕ 9ನೇ ಅಧ್ಯಾಯ 10ನೇ ವಚನ. What the scripture says, whatever your hand finds to do it with your might. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ಎಂದು ದೇವರ ವಾಕ್ಯ. Whatever, whether it is ordinary, whether it is a routine work, do it and give it your best. ಸಾಮಾನ್ಯವಾದ ಕೆಲಸ ಆಗಿರಬಹುದು, ಯಾವಾಗಲೂ ಮಾಡುವಂತಹ ಕೆಲಸ ಆದ್ರೆ ಎಲ್ಲವೂ ಕೂಡ ನೀವು ಉತ್ತಮವಾಗಿ ಮಾಡ್ರಿ. Don't look for a title to serve. ಯಾವುದೇ ಕಾರಣಕ್ಕೂ ಈ ಒಂದು ನಾನು ಮಾಡುವಂತ ಕೆಲಸಕ್ಕೆ ಹೆಸರಿಲ್ಲ ಅನ್ನೋದನ್ನ ಹೆಸರು ಬೇಕು ಅನ್ನೋದನ್ನ ಹುಡುಕಬೇಡ್ರಿ. Serve even without one, that's responsibility. ಆ ಹೆಸರಿಲ್ಲದ ಕೆಲಸವನ್ನು ಕೂಡ ನೀವು ಉತ್ತಮವಾಗಿ ನೀವು ಮಾಡೋದಾದರೆ ದೇವರು ನಿಮ್ಮನ್ನು ಆಶೀರ್ವಾದ So if you read ಮಾಡುವ. about David's
life. ನೀವು ದಾವಿದನ ಒಂದು ಜೀವಿತವನ್ನು ಓದುವಾಗ It's such a great responsibility in his hand. ಆತನ ಕೈಯಲ್ಲಿ ಶ್ರೇಷ್ಠವಾದ ಒಂದು ಜವಾಬ್ದಾರಿ ಇತ್ತು. See, David's brothers, they were working in the king's army. ದಾವಿದನ ಅಣ್ಣಂದಿರು ತಮ್ಮಂದಿರು ದಾವಿದನ ಅಣ್ಣಂದಿರು ಅವರು ಒಂದು ಸೈನ್ಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ. Very exciting job. ಬಹಳ ಒಂದು ಉತ್ಸಾಹ ಉಳ್ಳಂತ ಕೆಲಸ ಆಗಿದೆ. Very interesting job. ಬಹಳ ಆಸಕ್ತಿ ಉಳ್ಳಂತ ಕೆಲಸ ಆ ಸೈನ್ಯದಲ್ಲಿ ಇರುವುದಾಗಿದೆ. Fighting for the country. ಆ ದೇಶಕ್ಕೋಸ್ಕರವಾಗಿ ಯುದ್ಧ ಮಾಡುವುದನ್ನು ನಾವು Standing ನೋಡ್ತಾ in the ಇದ್ದೇವೆ. front line of the battlefield. ಆ ಒಂದು ಯುದ್ಧ ಭೂಮಿಯಲ್ಲಿ ಆ ಒಂದು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವುದಂತಾಗಿದೆ. But if you read about David, ನಾವು ದಾವಿದನ ವಿಚಾರವಾಗಿ ಓದುವುದಾದ್ರೆ he took the responsibility of taking care of the family's sheep. ಕುಟುಂಬದ ಒಂದು ಇದ್ದಂತ 3-4 ಕುರಿಗಳ ಜವಾಬ್ದಾರಿಯನ್ನು ಆತನು ಅಲ್ಲಿ ತೆಗೆದುಕೊಂಡನೆಂದು ನಾವು ನೋಡ್ತಾ Even ಇದ್ದೇವೆ. when David had to leave for the battlefront, ದಾವಿದನು ಆ ಒಂದು ಯುದ್ಧ ಭೂಮಿಗೆ ತನ್ನ ಅಣ್ಣಂದಿರ ಮೇಲ್ವಿಚಾರಣೆಯನ್ನು ನೋಡುವುದಕ್ಕೋಸ್ಕರವಾಗಿ ಹೋಗುವಂತ ಸಂದರ್ಭದಲ್ಲಿ he left his sheep with one of the shepherds. ಆತನು ತನ್ನ ಕುರಿಗಳನ್ನ ಒಂದು ಕುರುಬನ ಕೈಗೆ ಒಪ್ಪಿಸಿ ಅಲ್ಲಿ ಹೋದನೆಂದು ನಾವು ನೋಡ್ತಾ He ಇದ್ದೇವೆ. did not give his responsibility to some person, ಆತನು ಯಾರಿಗೋ ಒಬ್ಬರಿಗೆ ಆ 3-4 ಕುರಿಗಳನ್ನ ಒಪ್ಪಿಸಿ ಹೋಗಲಿಲ್ಲ. but with the shepherd. ಆತನು ಒಬ್ಬ ಕುರುಬನಿಗೆ ಅದನ್ನು ಒಪ್ಪಿಸಿ ಹೋದನು. See what the Bible says. ಸತ್ಯದಲ್ಲಿ ಏನಂತ ಹೇಳ್ತದೆ ನೋಡಿಕೊಳ್ಳಿ. First Samuel chapter 17 verse number 20. ಮೊದಲನೇ ಸಮಯದ ಪುಸ್ತಕ 17ನೇ ಅಧ್ಯಾಯ 20ನೇ ವಚನ. Early in the morning, David left the flock with the shepherd, loading up and set out as Jesse had directed. ದಾವಿದನು ಮರುದಿನ ಬೆಳಿಗ್ಗೆ ಎದ್ದು ಕಾಯುವವನಿಗೆ ಕುರಿಗಳನ್ನು ಒಪ್ಪಿಸಿ ತನ್ನ ತಂದೆಯಾದ ಈಸಾಯನು ಹೇಳಿದವುಗಳನ್ನು ತೆಗೆದುಕೊಂಡು ಹೋದನು. Hallelujah. Hallelujah. Just even his sheep he left with the shepherd, with not some person. ಆತನು ತನ್ನ 3-4 ಕುರಿಗಳನ್ನು ಕೂಡ ಬಿಟ್ಟು ಹೋಗುವಾಗ ಆತನು ಯಾವುದೋ ವ್ಯಕ್ತಿಗೆ ಕೈಗೆ ಒಪ್ಪಿಸಿ ಹೋಗಲಿಲ್ಲ. ಆತನು ಒಬ್ಬ ಕುರುಬನಿಗೆ ಒಪ್ಪಿಸಿ ಹೋದನೆಂದು ನಾವು ನೋಡ್ತಾ ಇದ್ದೇವೆ. Hallelujah. Hallelujah. So when you perform, whether it is boring work or routine work, diligently and faithfully, day in and day out. ಸಭೆಯು ನಿಮಗೆ ಅದು ಸಾಮಾನ್ಯವಾಗಿ ಅನಿಸುವಂತಹ ಕೆಲಸವನ್ನು ಕೂಡ ನೀವು ಮಾಡುತ್ತಿರುವುದಾದರೂ ಕೂಡ ಅದನ್ನ ಬಹಳ ಶಿಸ್ತಿನಿಂದ ಬಹಳ ಒಂದು ಶ್ರಮದಿಂದ ಅದನ್ನ ಮಾಡ್ರಿ. If you are doing like this, ಒಂದು ವೇಳೆ ಈ ರೀತಿಯಲ್ಲಿ ನೀವು ಮಾಡೋದಾದರೆ it births in you a character called responsibility. ಅದು ನಿಮ್ಮಲ್ಲಿ ಒಂದು ಜವಾಬ್ದಾರಿ ಎನ್ನುವ ಒಂದು ವ್ಯಕ್ತಿತ್ವವನ್ನ ಹುಟ್ಟನ್ನ ಅದೊಂದು ಜನ್ಮವನ್ನ ಕೊಡುತ್ತದೆ ಅನ್ನೋದನ್ನ ನಾವು ನೋಡ್ತಾ Such a ಇದ್ದೇವೆ. responsibility is a character. ಆ ಒಂದು ಜವಾಬ್ದಾರಿ ಅನ್ನೋದು ವ್ಯಕ್ತಿತ್ವ ಆಗಿದೆ. If you read in Luke chapter 16 verse number 10, ಈ ಲೂಕನ ಸುವಾರ್ತೆ 16ನೇ ಅಧ್ಯಾಯ 10ನೇ ವಚನದಲ್ಲಿ ಓದುವುದಾದರೆ read what the Bible says. ಸತ್ಯವೇದ ಏನನ್ನ ಹೇಳ್ತದೆ ನೋಡಿಕೊಳ್ಳ್ರಿ. Unless you are faithful in small matters, you won't be faithful in large ones. If you cheat even with a little, you won't be honest with greater responsibilities. ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದದಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪವಾದದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದರಲ್ಲಿಯೂ ಅನ್ಯಾಯಗಾರನಾದವನು. Gehazi cheated while he was still a servant. ಗೇಜಿ ಆತನು ಸೇವಕನಾಗಿರುವಂತಹ ಸಂದರ್ಭದಲ್ಲಿ ತನ್ನ ಯಜಮಾನನಾದ ಪ್ರವಾದಿಯಾದ ಎಲಿಷನಿಗೆ ಮೋಸ ಮಾಡಿದನೆಂದು ನಾವು ನೋಡ್ತಾ ಇದ್ದೇವೆ. Forget about he becoming a prophet. ಆದರೂ ಪ್ರವಾದಿಯಾಗಿ ನಿಲ್ಲುವಂತ ವಿಚಾರವನ್ನ ಮರೆತು ಬಿಡ್ರಿ. He cannot have any portion of anointing from his prophet Elisha. ಆದ್ರೆ ಯಾವುದೇ ಕಾರಣಕ್ಕೂ ಎಲಿಷನಿಗೆ ಇದ್ದಂತ ಆ ಒಂದು ಅಭಿಷೇಕದಿಂದ ಏನಾದ್ರೂ ಒಂದು ಅಭಿಷೇಕ ಆತನಿಗೆ ಸಿಕ್ಕುತ್ತದೆ ಅನ್ನೋದನ್ನ ಅದನ್ನ ಮರೆತು ಬಿಡ್ರಿ. With little responsibility of becoming a servant. ಆ ಚಿಕ್ಕ ಒಂದು ಜವಾಬ್ದಾರಿ ಆತನಿಗೆ ಕೊಡಲ್ಪಟ್ಟಿತ್ತು. ಒಂದು ಸೇವಕನಾಗಿ ಕೆಲಸ ಮಾಡುವಂತ ಕೆಲಸವನ್ನು ಕೊಡಲ್ಪಟ್ಟಿತ್ತು. He was unfaithful being such a servant. ಅಂತ ಒಂದು ಸೇವಕನಾಗಿ ಇರುವುದಕ್ಕೆ ಆತನು ಅಪನಂಬಿಕಸ್ಥನಾಗಿದ್ದನೆಂದು ನಾವು ನೋಡ್ತಾ He ಇದ್ದೇವೆ. cheated his master. ಆತನು ತನ್ನ ಯಜಮಾನನಿಗೆ ಮೋಸವನ್ನ He ಮಾಡಿದನು. cheated the Almighty ಆತನು God. ಸರ್ವಶಕ್ತನಾದ ದೇವರಿಗೆ ಮೋಸ ಮಾಡಿದನು. He was leprous and he left the presence of ಆತನು God. ಕುಷ್ಠ ರೋಗಿಯಾಗಿ ಆತನು ಆ ದೇವರ ಪ್ರಸನ್ನತೆಯಿಂದ ದೂರ ಹೋದನೆಂದು ನಾವು ನೋಡ್ತಾ ಇದ್ದೇವೆ. Church, you need to be faithful and diligent in whatever work God has given you. ಸಭೆಯೇ ದೇವರು ನಿಮಗೆ ಯಾವ ಕೆಲಸವನ್ನು ಕೊಟ್ಟಿದ್ದಾನೋ ಅದನ್ನು ನಂಬಿಗಸ್ತರಾಗಿ ಶ್ರಮೆಯುಳ್ಳವರಾಗಿ ಮಾಡಬೇಕಾಗಿ. Whenever you can start with something, ನೀವು ಯಾವಾಗ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೀರೋ you must also finish it well. ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಮುಕ್ತಾಯಗೊಳಿಸಬೇಕು. Moses began, ಮೋಸೆಯು ಪ್ರಾರಂಭ but ಮಾಡಿದನು, he did not finish it well. ಆದರೆ ಕೊನೆಯದಾಗಿ ಆತನು ಮುಕ್ತಾಯಗೊಳಿಸಲು ಆತನಿಗೆ ಸಾಧ್ಯವಾಗಲಿಲ್ಲ. Samson began it, ಸಂಸೋನನು ಪ್ರಾರಂಭ he ಮಾಡಿದನು, did not complete it. ಆದರೆ ಅದನ್ನ ಪೂರ್ಣಗೊಳಿಸಲಿಲ್ಲ ಎಂದು ನಾವು ನೋಡ್ತಾ Church, when ಇದ್ದೇವೆ. you begin something, ನೀವು ಯಾವುದಾದ್ರೂ ಕೆಲಸವನ್ನ ಪ್ರಾರಂಭ ಮಾಡುವುದಾದರೆ make sure you finish it well. ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಮುಕ್ತಾಯಗೊಳಿಸಬೇಕು ಅನ್ನೋದ ಒಂದು ಜ್ಞಾನ ಕೂಡ ನಮಗಿರಬೇಕು. So many people you are writing with everything. ನೀವು ಅನೇಕ ಜನರು ಅನೇಕ ವಿಚಾರಗಳನ್ನ That's ಬರೆಯುತ್ತಿದ್ದೀರಿ, really a good part. ಅದು ಬಹಳ ಒಳ್ಳೆಯದೇ ಆಗಿದೆ. But how practically you are taking this word in your life? ಈ ವಾಕ್ಯಗಳನ್ನು ನೀವು
ನೀವು ಯಾವ ರೀತಿಯಲ್ಲಿ ಪ್ರಾಯೋಗಿಕವಾಗಿ ತೆಗೆದುಕೊಳ್ಳುತ್ತಿದ್ದೀರಾ ಅನ್ನೋದು ಬಹಳ Many ಪ್ರಾಮುಖ್ಯ. responsibility from the church has been given into your hands. ಅನೇಕ ಜವಾಬ್ದಾರಿಗಳು ಸಭೆಯಿಂದ ನಿಮಗೆ ಅದು ನಿಮ್ಮ ಕರಗಳಿಗೆ ಕೊಡಲ್ಪಟ್ಟಿದೆ. How practically you are taking down, you are writing it down on your heart. ಪ್ರಾಯೋಗಿಕವಾಗಿ ನಿಮ್ಮ ಹೃದಯದ ಮೇಲೆ ನೀವು ಹೇಗೆ ಅದನ್ನು ಬರೆದುಕೊಳ್ಳುತ್ತಿದ್ದೀರಿ? Everything is in the book. ಎಲ್ಲವೂ ಕೂಡ ಪುಸ್ತಕದಲ್ಲಿದೆ. It is in your heart. ನಿಮ್ಮ ಹೃದಯದಲ್ಲಿ ಏನಿದೆ? To write it down on your heart. ನಿಮ್ಮ ಹೃದಯದಲ್ಲಿ ಅದನ್ನ ಬರೆಯಬೇಕಾಗಿದೆ. That comes out in action. ಅದು ನಿಮ್ಮ ಕ್ರಿಯೆಗಳ ಮುಖಾಂತರವಾಗಿ ಹೊರಗಡೆ ಬರುವಂತದ್ದಾಗಿದೆ. Hallelujah. Take up the responsibility. ನೀವು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಾಗ That's maturity. ಅದು ಪ್ರಬುದ್ಧತೆಯಾಗಿದೆ. When you come forward, ನೀವು ಯಾವಾಗ ಮುಂದೆ ಬರ್ತೀರೋ, when you step forward, ಯಾವಾಗ ಮುಂದೆ ಹೆಜ್ಜೆ when ಇಡುತ್ತೀರೋ, you take the risk, ನೀವು ಯಾವಾಗ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳುತ್ತೀರೋ, that's maturity. ಅದು ಪ್ರಬುದ್ಧತೆಯಾಗಿದೆ. That's a responsibility. ಅದು ಜವಾಬ್ದಾರಿಯಾಗಿದೆ. That person is a faithful person. ಆ ಮನುಷ್ಯರೇ ನಂಬಿಗಸ್ತ ಮನುಷ್ಯರಾಗಿದ್ದಾನೆ. Those people can be filled with the wisdom. ಆ ಮನುಷ್ಯರೇ ದೇವರ ಒಂದು ಜ್ಞಾನದಿಂದ They ತುಂಬಲ್ಪಡುತ್ತಾರೆ. can be filled with the anointing of God. ದೇವರ ಅಭಿಷೇಕದಿಂದ ಅವರು ತುಂಬಲ್ಪಡುತ್ತಾರೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. What you have begun it, ನೀವು ಯಾವುದನ್ನ ಪ್ರಾರಂಭ ಮಾಡಿದ್ದೀರೋ, make sure you finish it well. ನೀವು ಅದನ್ನ ಮುಕ್ತಾಯವು ನೀವು ಬಹಳ ಉತ್ತಮವಾಗಿ Don't ಮಾಡಬೇಕಾಗಿದೆ. work for a title. ಯಾವುದೇ ಕಾರಣಕ್ಕೂ ಹೆಸರಿಗೋಸ್ಕರ ನೀವು ಕೆಲಸ ಮಾಡಬೇಡಿ. Be responsible. ನೀವು ಜವಾಬ್ದಾರಿ ಉಳ್ಳವರಾಗಿರಿ. That's maturity. ಅದು ಪ್ರಬುದ್ಧತೆ ಆಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. This is the word for today. ಇವತ್ತಿನ ದಿವಸದ ವಾಕ್ಯ ಇದಾಗಿದೆ. Maturity brings with the responsibility. ಆ ಪ್ರಬುದ್ಧತೆ ನಮ್ಮನ್ನ ಜವಾಬ್ದಾರಿ ಎಡೆಗೆ ನಡೆಸುತ್ತದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ God ನಾಮಕ್ಕೆ bless ಸ್ತೋತ್ರವಾಗಲಿ. everyone according to this word of ದೇವರ God. ವಾಕ್ಯದ ಪ್ರಕಾರವೇ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. Especially with Luke chapter 16 verse number 10. ಲೂಕನ ಸುವಾರ್ತೆ 16ನೇ ಅಧ್ಯಾಯ 10ನೇ ವಚನ. And 2 Timothy chapter 4 verse number 7. ಅದೇ ರೀತಿ 2ನೇ ತಿಮೋಥಿ 4ನೇ ಅಧ್ಯಾಯ 7ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಕರ್ತನ ಸನ್ನಿಧಾನದಲ್ಲಿ ಸಮುದ್ರಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ, ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ನಿನ್ನ ಕರೆಯುವಿಕೆಗಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಮ್ಮನ್ನ ಕರೆದು ಸ್ವಾಮಿ ಕರ್ತನೆ ರಾಜ ಯಾವುದೇ ಯೋಗ್ಯತೆ ಇಲ್ಲದಂತ ನಮ್ಮನ್ನ ಕರ್ತನೆ ರಾಜ ನಿನ್ನ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿ ಯೋಗ್ಯತೆಯನ್ನು ಕೊಟ್ಟು ನಡೆಸುತ್ತಿರುವ ದೇವರೇ, ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ ರಾಜ. ಕರ್ತನೆ ನಾವು ಕರ್ತನೆ ನಮಗೆ ನೀನು ನಮ್ಮ ಕೈಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿದೆಯೋ ಅದನ್ನ ಪ್ರಬುದ್ಧತೆಯಿಂದ ಕರ್ತನೆ ನಾವು ಕರ್ತನೆ ಅದನ್ನ ಮಾಡುವಾಗ ನಮಗೆ ಸಹಾಯದಸ್ತವನ್ನ ಚಾಚು ಕರ್ತನೆ. ನಮ್ಮನ್ನ ಮುಟ್ಟು, ನಮ್ಮನ್ನ ನಡೆಸು, ನಮ್ಮನ್ನ ಬಲಪಡಿಸು ಏಸಪ್ಪ. ಅನೇಕ ಬಾರಿ ಕರ್ತನೆ ಜವಾಬ್ದಾರಿಯನ್ನು ನಾವು ಪ್ರಾರಂಭ ಮಾಡ್ತೇವೆ, ಅದನ್ನ ಮುಕ್ತಾಯ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವಾಗೋದಿಲ್ಲ, ಅಥವಾ ನೀನು ನೆನೆಸಿದ ರೀತಿಯಲ್ಲಿ ನಾವು ಮುಕ್ತಾಯ ಮಾಡೋದಿಲ್ಲ. ಆದರೆ ಕರ್ತನೆ ಇವತ್ತಿನಿಂದ ಸ್ವಾಮಿ ನಮಗೆ ಕೊಟ್ಟಿರುವಂತ ಜವಾಬ್ದಾರಿಗಳನ್ನ ಅದನ್ನ ಶ್ರೇಷ್ಠವೆಂದು ಮಾನ್ಯವೆಂದು ಅಂದುಕೊಂಡು ಸ್ವಾಮಿ ಕರ್ತನೆ ಅದನ್ನ ನಿನ್ನ ಚಿತ್ತಾನುಸಾರವಾಗಿ ನಮ್ಮ ಕರ್ತನೆ ದೇಹದಲ್ಲಿ ಕರ್ತನೆ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಕೊಟ್ಟಿರುವಂತ ನೀನು ಕ್ಷಮತೆಯ ಒಂದು ಸಾಮರ್ಥ್ಯದ ಮುಖಾಂತರವಾಗಿ ನಾವು ಮಾಡುವಾಗ ನಮಗೆ ಸಹಾಯದಸ್ತವನ್ನ ಚಾಚು. ನಮ್ಮನ್ನ ಕೆಲಸ ಕಾರ್ಯಗಳನ್ನ ಮಾಡುವುದಕ್ಕೆ ಕರ್ತನೆ ತಡೆ ಮಾಡುವಂತ ಕರ್ತನೆ ಇದಕ್ಕೆ ಒಳ್ಳೆ ಹೆಸರಿಲ್ವಲ್ಲ, ಇದಕ್ಕೆ ಹೆಸರು ಒಂದು ಟೈಟಲ್ ಇಲ್ಲಲ್ಲ ಅನ್ನೋ ರೀತಿಯಲ್ಲಿ ಅಂದುಕೊಂಡು ಕರ್ತನೆ ಅದರ ಬಗ್ಗೆ ಕರ್ತನೆ ನಿರ್ಲಕ್ಷ್ಯವನ್ನ ತೋರುವಂತೆ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಬಿಡುಗಡೆ ಕೊಡು ಸ್ವಾಮಿ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸುವಂತೆ ಕೊಡ್ತೇನೆ ಜೀವ ಉಳ್ಳ ತಂದೆ. ಆಮೆನ್.